ನಮಸ್ಕಾರ ಮೇಡಮ್. ನಮಸ್ತೆ. ಮೊಟ್ಟ ಮೊದಲನೇದಾಗಿ ಶ್ರೀ ಗುರು ಸುಧೀಂದ್ರ ಡಿಗ್ರಿ ಕಾಲೇಜ್ ಇವತ್ತು ಆಯೋಜಿಸಿರುವಂಥ PU ಲೆವೆಲ್ ಚೆಸ್ ಟೂರ್ನಮೆಂಟ್ಗೆ ನಿಮಗೆ ಆದರದ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಪರಿಚಯ ನಮ್ಮೊಂದಿಗೆ ಮಾಡ್ಕೊಳ್ಬೋದಾ ಮಿಸ್? ರಮ್ಯಾ ಅಂತ ಹೇಳಿ ನನ್ನ ಹೆಸರು. ನಾನಿವಾಗ ಇಂಗ್ಲೀಷ್ ಲೆಕ್ಚರರ್ ಆಗಿ ಶ್ರೀವಲ್ಲಿ ಪದವಿ ಪೂರ್ವ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಇವತ್ತು ತುಂಬ ವಿದ್ಯಾರ್ಥಿಗಳು ಅಂದರೆ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಟೂರ್ನಮೆಂಟಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದನ್ನು ನೋಡಿದರೆ ಒಬ್ಬ ಶಿಕ್ಷಕಿಯಾಗಿ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಹಂಚ್ಕೊಳ್ಬೋದಾ? ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಷಯ. ಯಾಕಂತ ಹೇಳಿದ್ರೆ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಅಂದರೆ ಓದೋದ್ರಲ್ಲೇ ಇರಬಾರ್ದು. ಇವತ್ತಿನ ಒಂದು ಸಿಚುವೇಶನ್ಗೆ ಅವ್ರಿಗೆ ಎಕ್ಸ್ಟ್ರಾ ಏನು ಅವ್ರ ಹತ್ರ ಟ್ಯಾಲೆಂಟ್ ಇದೆ ಅದು ಹೊರಗಡೆ ಬರಬೇಕಾದ್ರೆ ಅದಕ್ಕೆ ಅವ್ರಿಗೆ ಉತ್ತಮವಾದ ವೇದಿಕೆ ಅಂತೂ ಬೇಕೇ ಬೇಕು. ಆ ವೇದಿಕೆ ಇದ್ರೆ ಮಾತ್ರ ಅವ್ರು ಮುಂದೆ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಏನು ಓದ್ತಿದ್ದಾರೆ ಎಜುಕೇಷನ್ ಒಂದು ಆ ಲೈಫಲ್ಲೇ ಈ ಥರ ಒಂದು ವೇದಿಕೆ ಅವ್ರಿಗೆ ಚೆಸ್ ಎಲ್ಲರಿಗೂ ಅದು ಆ ಒಂದು ಇಂಟ್ರೆಸ್ಟನ್ನು ತೋರಿಸುವಂಥವ್ರಲ್ಲ ಈಗಿನ ವಿದ್ಯಾರ್ಥಿಗಳು. ಅದಕ್ಕೆ ಯಾರಿಗೆ ಆ ಟ್ಯಾಲೆಂಟ್ ಇದೆ ಅವರು ಇಂಥ ವೇದಿಕೆ ಸಿಕ್ಕಿದಾಗ ಮುಂದೆ ಬರ್ತಾರೆ. ಆಟೋಮೆಟಿಕ್ ಆಗಿ ಅವರು ಭಾಗವಹಿಸ್ತಾರೆ. ಅವ್ರ ಟ್ಯಾಲೆಂಟ್ ಅವ್ರಿಗೆ ಒಂದೊಂದ್ಸಲ ಗೊತ್ತಿರೋದಿಲ್ಲ. ಆ ಮಕ್ಕಳಿಗೆ ಅವ್ರು ಭಾಗವಹಿಸಾದ್ಮೇಲೆ ಅವರಿಗೆ ಅವರ ಒಂದು ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗುತ್ತೆ. ಅವರಿಗೆ ಒಂದು ರೀತಿ ಭಾಗವಹಿಸುವ ಒಂದು ಸ್ಕಿಲ್ ಕೂಡ ಡೆವಲಪ್ಮೆಂಟ್ ಆಗ್ತದೆ. ನಿಜವಾಗ್ಲೂ ಒಂದು ಉತ್ತಮ ವೇದಿಕೆ ಇದೆ. ಒಬ್ಬ ಟ್ಯಾಲೆಂಟೆಡ್ ವಿದ್ಯಾರ್ಥಿಗೆ ಒಂದು ಉತ್ತಮ ವೇದಿಕೆ ಅವರ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮತ್ತು ಇನ್ನೊಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಈ ಚೆಸ್ ಅನ್ನುವಂಥ ಆಟ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಎಷ್ಟು ಮುಖ್ಯ ಅಥವಾ ಯಾವ ರೀತಿ ಪ್ರಭಾವ ಬೀಳ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಅವರಿಗೆ ಆ್ಯಕ್ಚುಲಿ ಇವತ್ತು ಏನೋ ಅವರ ಒಂದು ಸಮಯ ನಿರ್ವಹಣೆ ಭಾರಿ ಕಷ್ಟ ಮಕ್ಕಳಿಗೆ. ಯಾಕಂದರೆ ತುಂಬ ಸಮಯವನ್ನು ಅವರಿಗೆ ಒಂದು ಬುಕ್ ರೀಡಿಂಗು ಕೂಡ ಇಡೋದಿಲ್ಲ. ಅವರು ಹೆಚ್ಚಿನದಾಗಿ ಆ ಮೊಬೈಲಿಂದ ಅವ್ರದ್ದು ಒಂದು ಫ್ಯೂಚರ್ ಡೆವಲಪ್ಮೆಂಟ್ಗೂ ಕಾರಣ ಆಗಿರ್ತದೆ ಮತ್ತು ಸ್ಪಾಯ್ಲ್ ಆಗಲಿಕ್ಕೂ ಕಾರಣವಾಗಿರ್ತದೆ. ಆದರೆ ಜಾಸ್ತಿ ಜನ ಅದನ್ನು ಒಂದು ರೀತಿಯಾಗಿ ಟೈಮ್ ವೇಸ್ಟ್ ಮಾಡೋಕ್ಕೆ ಬಳಸ್ಕೊಳ್ತಾರೆ. ಹಾಗಾಗಿ ಇವತ್ತಿನ ಒಂದು ಚೆಸ್ ಆಟದಿಂದ ಆಗಲಿ ಕೂಡ ಅದು ಎಷ್ಟೋ ಒಂದು ವೈಯಕ್ತಿಕ ಒಂದು ಲೈಫಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಇವನ್ ಎಷ್ಟೋ ಎಜುಕೇಟೆಡ್ ಪೀಪಲ್ ಇವತ್ತು ಏನೋ ಒಂದು ಸಣ್ಣ ಸಮಸ್ಯೆ ಬಂದರೂ ಎದುರಿಸುವಂಥ ಸಾಮರ್ಥ್ಯನೇ ಇರುವುದಿಲ್ಲ ಅವರಿಗೆ. ಬಟ್ ಇದೆಲ್ಲ ಒಂದು ಮೈಂಡ್ ಗೇಮ್. ಯಾವುದೇ ಸಮಸ್ಯೆ ಇದ್ರೂ ಕೂಡ ಶಾಂತ ಚಿತ್ತತೆಯಿಂದ ಮೈಂಡ್ ಥಿಂಕ್ ಮಾಡುತ್ತೆ. ಹೇಗೆ ಅದು ಸಾಲ್ವ್ ಮಾಡ್ಕೊಳ್ಳೋದು ಒಂದು ಆತ್ಮಸ್ಥೈರ್ಯವನ್ನು ಜಾಸ್ತಿ ಕೊಡುತ್ತೆ. ಯಾವ ರೀತಿಯಾಗಿ ಆ ತಾಳ್ಮೆ ಇರ್ಬೋದು ಅಥವಾ ಆ ಸಮಯ ಒಂದು ವ್ಯಾಲ್ಯೂ ಇರ್ಬೋದು. ಅದೆಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಮೌಲ್ಯದ ಬೆಲೆ ತಿಳಿತಾ ಹೋಗ್ತದೆ. ಆಯಾ ಒಂದು ಮೂಮೆಂಟಿಗೆ ಎಲ್ಲ ಏನು ಮಾಡಬೇಕು ಅದು ವರ್ಕ್ ಮುಗಿಸುವಂಥ ಒಂದು ಚಾಕಚಕ್ಯತೆಯೂ ಮಕ್ಕಳು ಕೂಡ ಬರ್ತದೆ. ಈ ಸ್ಕಿಲ್ ಒಂದು ಡೆವಲಪ್ಮೆಂಟ್ ಫಸ್ಟ್ ಆದಂಗೆ ಆದರೆ ಅವ್ರ ಲೈಫೇ ಕೂಡ ಸಕ್ಸಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಮಯದ ನಿರ್ವಹಣೆ ಮೇಲು ಮೊದಲು. ಹಾಗಾಗಿ ಕಾನ್ಸಂಟ್ರೇಷನ್ ಇವತ್ತಿನ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರೋದೇ ಇಲ್ಲ. ಅವರು ಜಸ್ಟ್ ಒಂದು ವರ್ಕದ ಮೇಲೆ ಫೋಕಸ್ ಮಾಡುವಂಥದ್ದು ಇಲ್ಲವೇ ಇಲ್ಲ. ನಾವು ವಿರಳ ನೋಡೋದು. ಆದರೆ ಇಂಥ ಒಂದು ಚೆಸ್ಗೆ ಮಹತ್ವ ಅವರು ಕೊಟ್ಟಾವಾಗ ಈ ವೇದಿಕೆಯಲ್ಲಿ ಅವರು ಭಾಗವಹಿಸಿದವಾಗ ಅವರಿಗೆ ಆಟೋಮೆಟಿಕ್ ಆ ಏಕಾಗ್ರತೆಯೂ ಕೂಡ ಹೆಚ್ಚಾಗುತ್ತೆ. ಇದು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ವ್ಯಕ್ತಿಗೆ ಒಂದು ಸಕ್ಸಸ್ಫುಲ್ ಮಾದರಿ ಸಿಗ್ತಾ ಹೋಗ್ತದೆ. ಅಂದರೆ ಚೆಸ್ ಆಟದಲ್ಲಿ ಬಳಸುವಂಥ ಕೌಶಲ್ಯ ಒಬ್ಬ ವಿದ್ಯಾರ್ಥಿಗೆ ಕೇವಲ ಆ ಬೋರ್ಡ್ನಲ್ಲಿ ಮಾತ್ರ ಅಲ್ಲದೆ ಅವರ ಜೀವನದಲ್ಲೂ ತುಂಬ ಮುಖ್ಯ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳಿದ್ರಿ ಮೇಡಮ್. ಮತ್ತು ನಿಮಗೆ ಯಾವುದಾದ್ರೂ ಫೇವ್ರೆಟ್ ಚೆಸ್ ಪ್ಲೇಯರ್ ಅಂತ ಇದ್ದರೆ ಅದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಡಿ ಗುಕೇಶ್ ಫೇಮಸ್ ಆಗಿರೋದು. ಹೌದು, ನಿಜವಾಗ್ಲೂ ಯಾರು ಇವತ್ತು 50 ಜನ ಜಾಸ್ತಿ ಇವತ್ತು ಭಾಗವಹಿಸಿದ್ದಾರೆ. ಇದರಲ್ಲೇ ಯಾರಾದರೂ ಮತ್ತೊಬ್ಬರು ಡಿ ಗುಕೇಶ್ ಅವರನ್ನು ನಾವು ನೋಡ್ಬೋದೇನೋ ಅನಿಸ್ತದೆ. ಯಾಕಂದರೆ ಅಷ್ಟು ಇಂಟ್ರೆಸ್ಟ್ ಆಗಿ ಮಕ್ಕಳು ಇಲ್ಲಿ ಭಾಗವಹಿಸೋದನ್ನು ಇವತ್ತು ನಾನು ನೋಡಿದ್ದೀನಿ. ಹಾಗಾಗಿ ತುಂಬ ಸಂತೋಷ. ಇನ್ನೊಬ್ಬ ಡಿ ಗುಕೇಶ್ ಇದೇ ಕಾಲೇಜಲ್ಲಿದ್ದರೆ ಅಂದರೆ ಡಿ ಗುಕೇಶ್ ಥರ ಆಗೋರು ಈ ಕಾಲೇಜಿಂದ ಈ ಟೂರ್ನಮೆಂಟಿಂದ ಹೋದರೆ ನಮಗೂ ನಿಮಗೂ ಎಲ್ರಿಗೂ ಸಂತೋಷ ಅಲ್ವಾ ಮೇಡಮ್? ಮತ್ತು ಶ್ರೀ ಗುರು ಸುಧೀಂದ್ರ ಡಿಗ್ರಿ ಕಾಲೇಜ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೊನೆಯದಾಗಿ ಹೇಳೋದಾದರೆ ಏನಂತ ಹೇಳ್ಬೋದು? ಇದಂತೂ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ನಾನು ಕೂಡ ಈ ಒಂದು ಸಂಸ್ಥೆಯ ಗರಡಿಯಲ್ಲಿ ಬೆಳೆದವಳು. ಅಂದರೆ ಮತ್ತು ಸಂತೋಷ ನಮಗೆ ಹೇಳಲಿಕ್ಕೆ. ನನಗೆ ಗೊತ್ತಿರಲಿಲ್ಲ ಮೇಡಮ್. B.Ed ನಂದು ಇಲ್ಲಿ 2015 ನಾನು B.Ed ಮಾಡಿದ್ದಿಲ್ಲೇ ಜ್ಞಾನೇಶ್ವರಿ B.Ed ಕಾಲೇಜ್. ಆವಾಗಲೂ ನಾನು ಗುರು ಸುಧೀಂದ್ರ ಡಿಗ್ರಿ ಕಾಲೇಜ್ ಒಂದು ಇಲ್ಲಿನ ಒಂದು ಎಲ್ಲ ಚಟುವಟಿಕೆಗಳನ್ನು ಗಮನಿಸ್ತಾ ಇರ್ತಿದ್ದೆ. ಯಾಕಂದರೆ ನನ್ನ ಸಿಸ್ಟರು ಕೂಡ ಇಲ್ಲೇ B.Com ಮಾಡಿರೋದು. ಈಗಂತೂ ನಿಮಗೆ ನಾನು ಹೇಳಬೇಕಂತಲೇ ಇಲ್ಲ, ಎಲ್ಲರಿಗೂ ಗೊತ್ತು. ಶ್ರೀಯುತ ಪ್ರಿನ್ಸಿಪಲ್ ಸರ್ ಆಗಿರುವಂತಹ ಶ್ರೀನಾಥ್ ಪೈ ಸರ್ ಕೂಡ ಎಷ್ಟೊಂದು ಎನ್ಕರೇಜ್ಮೆಂಟ್ ಆಗಿರ್ಬೋದು, ಅವರು ಬರೆಯುವ ರೀತಿ ಆಗಿರ್ಬೋದು, ತುಂಬ ಅದೊಂದು ರೀತಿ ಒಂದು ಮಾತಾಡಿದರೂ ಪ್ರೋತ್ಸಾಹ ಮಕ್ಕಳಿಗೆ. ಆ ಒಂದು ಪ್ರಿನ್ಸಿಪಲ್ ಸಿಗಬೇಕಂದ್ರೂ ಕೂಡ ಮಕ್ಕಳ ಒಂದು ಭಾಗ್ಯನೇ ಸರಿ ಇದೆ.
ಖುಷಿ ಆಗುತ್ತೆ. ಯಾರು ಪರಿಚಯ ಬೇಕಂತಿಲ್ಲ, ಅವ್ರು ಪುಷ್ ಮಾಡುವ ರೀತಿ ಇರ್ಬೋದು, ಪ್ರೋತ್ಸಾಹ ಕೊಡೋ ರೀತಿ ಇರ್ಬೋದು, ಎಲ್ಲದಕ್ಕೂ ಒಂದು ಇಷ್ಟೆಲ್ಲ ಕಾಂಪಿಟೇಷನ್ ಅರೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಈಸಿ ಇಲ್ಲ. ಅಷ್ಟೇ ಪ್ರೋತ್ಸಾಹ ಇದ್ರೆ ಮಾತ್ರ, ಹಿಂದೆ ಒಂದು ಶಕ್ತಿ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಆ ಶಕ್ತಿ ಇಲ್ಲಿನ ಒಂದು ಬ್ಯಾಕ್ ಬೋನ್ ಆಗಿರುವಂತಹ ನಾನು ಶ್ರೀನಾಥ್ ಪೈ ಸರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಹ್ಯಾಟ್ಸಪ್ ಅನ್ನು ತಿಳಿಸ್ತೀನಿ. ನನಗೆ ಖುಷಿ ಆಗುತ್ತೆ ಇಲ್ಲಿನ ಚಟುವಟಿಕೆ ನೋಡಿದರೆ. ಧನ್ಯವಾದಗಳು ಮೇಡಮ್. ನಿಮ್ಮ ಈ ಒಳ್ಳೆಯ ಅಭಿಪ್ರಾಯಗಳು ನಮ್ಮ ಶಾಲೆಯ ಬಗ್ಗೆ, ನಮ್ಮ ಕಾಲೇಜ್ ಬಗ್ಗೆ ಇರೋದನ್ನು ಕೇಳಿದರೆ ನಮಗೆ ಸಂತೋಷ ಆಗುತ್ತೆ. ಹಾಗೆ ಒಬ್ಬ ವಿದ್ಯಾರ್ಥಿನಿಯಾಗಿ ನೋಡಿದ್ರೆ ನನಗೂ ಕೂಡ ನಮ್ಮ ಪ್ರಿನ್ಸಿಪಾಲ್ ಬಗ್ಗೆ ನೀವು ಹೇಳಿದಂಥ ಮಾತು 100ಕ್ಕೆ 100 ಸರಿ ಅನಿಸುತ್ತೆ ಮೇಡಮ್. ಮತ್ತೊಮ್ಮೆ ನಮ್ಮ ಈ ವೆಬಿಸೋಡ್ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಯ ಹಾಗೂ ನಿಮ್ಮ ಆಲೋಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ನಿಮಗೂ ಕೂಡ, ನಿಮ್ಮ ಕಾಲೇಜಿನವರಿಗೂ ಕೂಡ ನನ್ನ ಕಡೆಯಿಂದ ನನ್ನ ಒಂದು ಮನಸ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು.